ತ್ರಿಬಲ್ ಆರ್ ಬಳಿಕ ಜೂನಿಯರ್ ಎನ್ಟಿಆರ್ಗೆ ಸಿನಿಮಾ ಕೈ ಹಿಡಿದಿಲ್ಲ. ಗ್ಲೋಬಲ್ ಸ್ಟಾರ್ ಆಗಿ ಹೊರಹೊಮ್ಮಿದರೂ ದೇವರ ಹಾಗೂ ವಾರ್ 2 ಸಿನಿಮಾ ನಿರೀಕ್ಷೆ ಮಾಡಿದಷ್ಟು ಸದ್ದು ಮಾಡಲಿಲ್ಲ. ಹಾಗಂತ ಜೂನಿಯರ್ ಎನ್ಟಿಆರ್ ಜನಪ್ರಿಯತೆ ಏನು ಕಮ್ಮಿಯಾಗಿಲ್ಲ. ಅವರ ಅಭಿಮಾನಿಗಳು ಮತ್ತೊಂದು ಸಿನಿಮಾಗಾಗಿ ಕಾಯುತ್ತಿದ್ದಾರೆ. ಇದು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಮಾಡುತ್ತೆ ಎಂದು ಅಚಲ ಭರವಸೆಯನ್ನ ಇಟ್ಟುಕೊಂಡು ಕಾಯುತ್ತಿದ್ದಾರೆ. ವಾರ್ 2 ಸಿನಿಮಾ ಸೋತರೂ ಬಾಲಿವುಡ್ ಮಂದಿಗೆ ಜೂನಿಯರ್ ಎನ್ಟಿಆರ್ ಇಷ್ಟ ಆಗಿದ್ದಾರೆ. ಬಾಲಿವುಡ್ ಸಿನಿಮಾ ವಾರ್ 2 ಏನಾದರೂ ಹಿಟ್ಟಾಗಿದ್ದರೆ ಜೂನಿಯರ್ ಎನ್ಟಿಆರ್ ವೃತ್ತಿ ಬದುಕು ಮತ್ತೊಂದು ಲೆವೆಲ್ಗೆ ಹೋಗುತ್ತಿತ್ತು. ಆದರೂ ಅಭಿಮಾನಿಗಳೇನು ನಿರಾಸೆ ಮಾಡಿಕೊಂಡಿಲ್ಲ. ಯಾಕಂದ್ರೆ ಜೂನಿಯರ್ ಎನ್ಟಿಆರ್ ಮತ್ತೊಂದು ಸಿನಿಮಾ ಮೇಲೆ ಕಣ್ಣಿಟ್ಟಿದ್ದಾರೆ. ಅದುವೇ ಪ್ರಶಾಂತ್ ನೀಲ್ ನಿರ್ದೇಶನದ ಡ್ರ್ಯಾಗನ್. ಈ ಸಿನಿಮಾ ಪ್ರಶಾಂತ್ ನೀಲ್ ಅವರೇ ಇದುವರೆಗೂ ನಿರ್ದೇಶಿಸಿದ ಎಲ್ಲಾ ಚಿತ್ರಗಳಿಗಿಂತಲೂ ಬಿಗ್ ಪ್ರಾಜೆಕ್ಟ್ ಆಗಲಿದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಕೆಜಿಎಫ್ ಹಾಗೂ ಸಲಾರ್ ನಂತಹ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ಕೊಟ್ಟಿರುವ ಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್ ಜೊತೆ ಜೂನಿಯರ್ ಎನ್ಟಿಆರ್ ಕೈ ಜೋಡಿಸುತ್ತಿದ್ದಾರೆ. ಈಗಾಗಲೇ ಡ್ರ್ಯಾಗನ್ ಎಂಬ ಟೈಟಲ್ ಅಭಿಮಾನಿಗಳ ಬಾಯಲ್ಲಿ ಹರಿದಾಡುತ್ತಿದೆ. ಆದರೆ ಚಿತ್ರತಂಡ ಇನ್ನೂ ಅಧಿಕೃತವಾಗಿ ಟೈಟಲ್ ಅನ್ನ ಅನೌನ್ಸ್ ಮಾಡಿಲ್ಲ. ಪ್ರಶಾಂತ್ ನೀಲ್ ಈಗಾಗಲೇ ಸಿನಿಮಾದ ಚಿತ್ರೀಕರಣವನ್ನ ಆರಂಭಿಸಿದ್ದಾರೆ. ಟಾಲಿವುಡ್ನಲ್ಲಿ ಹರಿದಾಡುತ್ತಿರುವ ಸುದ್ದಿಗಳ ಪ್ರಕಾರ ಇದು ಪ್ರಶಾಂತ್ ನೀಲ್ ಇದುವರೆಗೂ ನಿರ್ದೇಶಿಸಿದ ಅತ್ಯಂತ ದುಬಾರಿ ಸಿನಿಮಾ ಆಗಲಿದೆ. ಜೂನಿಯರ್ ಎನ್ಟಿಆರ್ಗಾಗಿ ಪ್ರಶಾಂತ್ ನೀಲ್ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ನ ಸಿನಿಮಾ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡುತ್ತೆ. ಪ್ರಶಾಂತ್ ನೀಲ್ ಈ ಹಿಂದೆ ನಿರ್ದೇಶಿಸಿದ ಕೆಜಿಎಫ್ ಹಾಗೂ ಸಲಾರ್ ನಂತಹ ಪ್ಯಾನ್ ಇಂಡಿಯಾ ಬ್ಲಾಕ್ ಬಾಸ್ಟರ್ಗಳ ಬಜೆಟ್ ಅನ್ನ ಮೀರಿಸುತ್ತೆ ಎನ್ನಲಾಗಿದೆ. ಪ್ರಶಾಂತ್ ನೀಲ್ ಈ ಸಿನಿಮಾ ಶುರು ಮಾಡಿದ ದಿನದಿಂದಲೂ ದೊಡ್ಡದಾಗಿ ನಿರ್ಮಾಣ ಮಾಡಬೇಕು ಎಂದು ಕನಸು ಕಂಡಿದ್ದರು. ನಿರ್ಮಾಣ ಸಂಸ್ಥೆ ಕೂಡ ಬಜೆಟ್ ಮೇಲೆ ನಿರ್ಬಂಧಗಳನ್ನು ಹಾಕದೇ ಇರುವುದರಿಂದ ತಮ್ಮ ನೆಚ್ಚಿನ ನಟ ಎನ್ಟಿಆರ್ಗಾಗಿ ಮೆಗಾ ಬಜೆಟ್ನಲ್ಲಿ ಸಿನಿಮಾ ನೀಡುವುದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಶೂಟಿಂಗ್ ಕೂಡ ಶುರುವಾಗಿದ್ದು ಇದುವರೆಗೂ ಚಿತ್ರೀಕರಣ ಆಗಿದ್ದು ಪ್ರಶಾಂತ್ ನೀಲ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆಯಂತೆ. ಅಂದ ಹಾಗೆ ಈ ಮೆಗಾ ಕಾಂಬಿನೇಷನ್ನ ಸಿನಿಮಾ 2026ರ ಜೂನ್ 25ಕ್ಕೆ ಬಿಡುಗಡೆ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಈ ಸಿನಿಮಾದ ಫಸ್ಟ್ ಲುಕ್ ಅನ್ನ ಈಗಾಗಲೇ ರಿಲೀಸ್ ಮಾಡಬೇಕಿತ್ತು. ಆದರೆ ವಾರ್ 2 ಸಿನಿಮಾ ರಿಲೀಸ್ ಆಗುತ್ತಿದ್ದರಿಂದ ಫಸ್ಟ್ ಲುಕ್ ಅನ್ನ ಮುಂದೂಡಲಾಗಿತ್ತು. ಈ ಸಿನಿಮಾ ಕೂಡ ಪ್ರಶಾಂತ್ ನೀಲ್ ಶೈಲಿಯಲ್ಲಿ ಇರುತ್ತೆ ಎಂದು ಹೇಳಲಾಗುತ್ತಿದೆ. ಇನ್ನು ಜೂನಿಯರ್ ಎನ್ಟಿಆರ್ ಮಾಸ್ ಟ್ರೀಟ್ಮೆಂಟ್ ಕೂಡ ಈ ಸಿನಿಮಾದಲ್ಲಿರುತ್ತೆ. ಹೀಗಾಗಿ ಅಭಿಮಾನಿಗಳಿಗೆ ಡಬಲ್ ಧಮಾಕ ಗ್ಯಾರಂಟಿ. ಆದರೆ ಇನ್ನೂ 1 ವರ್ಷ ಕಾಯಲೇಬೇಕು ಅನ್ನೋದು ಅಷ್ಟೇ ಸತ್ಯ. ತೆಲುಗು ನಟ ಮಹೇಶ್ ಬಾಬು ಮುಂದಿನ ಸಿನಿಮಾದಲ್ಲಿ ಶ್ರೀರಾಮನಾಗಿ ಬಣ್ಣ ಹಚ್ಚುತ್ತಾರೆ ಎನ್ನಲಾಗ್ತಿದೆ. ಸದ್ಯ ರಾಜಮೌಳಿ ನಿರ್ದೇಶನದ SSMB 29 ಚಿತ್ರದಲ್ಲಿ ಮಹೇಶ್ ಬಾಬು ನಟಿಸುತ್ತಿದ್ದಾರೆ. ಕಿನ್ಯಾದಲ್ಲಿ ಚಿತ್ರದ ಚಿತ್ರೀಕರಣ ನಡೀತಿದೆ. ಮಹೇಶ್ ಬಾಬು ಜೊತೆ ಪ್ರಿಯಾಂಕಾ ಚೋಪ್ರಾ ಕೂಡ ತೆರೆ ಹಂಚಿಕೊಳ್ಳುತ್ತಿದ್ದಾರೆ. 106 ಕೋಟಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದೆ. ಹಾಲಿವುಡ್ ತಂತ್ರಜ್ಞರು ಚಿತ್ರಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ. ಮಹೇಶ್ ಬಾಬು ಪಾತ್ರ ಏನು ಎನ್ನುವ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಿದೆ. ಚಿತ್ರದಲ್ಲಿ ಮಹೇಶ್ ಬಾಬು ಲುಕ್ ರಿವೀಲ್ ಆಗಿಲ್ಲ. ಇತ್ತೀಚೆಗೆ ಅವರ ಹುಟ್ಟುಹಬ್ಬಕ್ಕೆ ಬಂದಿದ್ದ ಪೋಸ್ಟರ್ ನಿರಾಸೆ ಮೂಡಿಸಿತ್ತು. ನಾಯಕನ ಮುಖ ತೋರಿಸದೆ ಜಾಗ್ರತೆ ವಹಿಸಿದ್ದರು ರಾಜಮೌಳಿ. ನವೆಂಬರ್ನಲ್ಲಿ ಸಿನಿಮಾ ಟೀಸರ್ ಬಿಡುಗಡೆ ಮಾಡುವ ಪ್ರಯತ್ನ ನಡೀತಿದೆ. ಅಂದ ಹಾಗೆ ಚಿತ್ರದಲ್ಲಿ ಶ್ರೀರಾಮನಾಗಿ ಮಹೇಶ್ ಬಾಬು ನಟಿಸುತ್ತಾರೆ ಎನ್ನುವ ಸುದ್ದಿ ಶುರುವಾಗಿದೆ. ರಾಮಾಯಣದ ಹಿನ್ನೆಲೆಯಲ್ಲಿ SSMB 29 ಸಿನಿಮಾ ಕತೆ ಸಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಚಿತ್ರದ ಕತೆಗೂ ರಾಮಾಯಣಕ್ಕೂ ಲಿಂಕ್ ಇರುತ್ತದೆ ಎನ್ನುವ ಸುದ್ದಿ ಶುರುವಾಗಿದ್ದು ಕೆಲ ಸನ್ನಿವೇಶಗಳಲ್ಲಿ ಶ್ರೀರಾಮನಾಗಿ ಮಹೇಶ್ ಬಾಬು ಮಿಂಚುತ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಕಳೆದ ವರ್ಷ ಬಂದಿದ್ದ ಕಲ್ಕಿ ಸಿನಿಮಾದಲ್ಲಿ ನಿರ್ದೇಶಕ ನಾಗ್ ಅಶ್ವಿನ್ ಇಂಥದ್ದೇ ಪ್ರಯತ್ನ ಮಾಡಿದ್ದರು. ಅಂಥದ್ದೇ ಪ್ರಯತ್ನ ಈಗ SSMB 29 ಚಿತ್ರದಲ್ಲಿ ರಾಜಮೌಳಿ ಮಾಡಿದ್ದಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ. 2 ಭಾಗಗಳಾಗಿ SSMB 29 ಸಿನಿಮಾ ಬರುತ್ತದೆ ಎಂದು ಹೇಳಲಾಗ್ತಿದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರನ್ ಕೂಡ SSMB 29 ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. KL ನಾರಾಯಣ ನಿರ್ಮಾಣದ ಚಿತ್ರಕ್ಕೆ MM ಕಿರಾವಣಿ ಸಂಗೀತ ಸಂಯೋಜನೆ ಮಾಡಲಿದ್ದಾರೆ. ದೇಶ ವಿದೇಶಗಳಲ್ಲಿ ಸಿನಿಮಾ ಕತೆ ಸಾಗುತ್ತದೆ. ಅದಕ್ಕೆ ತಕ್ಕಂತೆ ಕಿನ್ಯಾ ಸೇರಿದಂತೆ ಹಲವು ಭಾಗಗಳಲ್ಲಿ ಸಿನಿಮಾ ಚಿತ್ರೀಕರಣ ನಡೆಯಲಿದೆ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಿನಿಮಾ ದೇಶ ವಿದೇಶದ ಭಾಷೆಗಳಿಗೆ ಡಬ್ ಆಗಿ ರಿಲೀಸ್ ಆಗಲಿದೆ. ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಾಲಿವುಡ್ ನಿರ್ದೇಶಕ ಜೇಮ್ಸ್ ಕ್ಯಾಮರೋನ್ ಸಾಥ್ ಕೊಡುವ ಸಾಧ್ಯತೆ ಇದೆ. 2027ರಲ್ಲಿ ಈ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಬಹುದು ಎಂದು ಹೇಳಲಾಗ್ತಿದೆ. ಮೇಕಪ್ ಮ್ಯಾನ್ ಪಟ್ಟಾಭಿ ಎಂಬುವವರು ರಾಜಮೌಳಿಗೆ ಶ್ರೀಕೃಷ್ಣನ ಪೇಂಟಿಂಗ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದನ್ನು ನೋಡಿ SSMB 29 ಚಿತ್ರದಲ್ಲಿ ಶ್ರೀಕೃಷ್ಣನಾಗಿ ಮಹೇಶ್ ಬಾಬು ನಟಿಸುತ್ತಾರೆ ಎಂದು ಅಭಿಮಾನಿಗಳು ಗೆಸ್ ಮಾಡುತ್ತಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.